ವೆಲ್ಕಮ್ ಟು ಸ್ಟಡಿ ವರ್ಲ್ಡ್. ಫೆಬ್ರವರಿಯ ಕೊನೆಯ ಒಂದು ವಾರದ ಫುಲ್ ಫ್ಯಾಬ್ಯುಲಸ್ ಆಗಿರುವಂಥ ಒಂದು ಸುದ್ದಿ ಸಮೇತ ನಿಮ್ಮ ಜೊತೆಗೆ ಅದರ ಒಂದು ಚಿತ್ರಪಟದ ಜೊತೆಗೆ ನಿಮ್ಮ ಮುಂದೆ ಉತ್ತರವನ್ನು ತೋರಿಸ್ತಾ ಇದ್ದೀವಿ. ಕರೆಂಟ್ ಅಫೇರ್ಸ್ ಥರ ರಾಷ್ಟ್ರೀಯ ಸುದ್ದಿ ಏನಂದರೆ, ಉತ್ತರ ದಕ್ಷಿಣ ಬ್ಲಾಕ್ ಯುಗಿನ್ ಭಾರತ ರಾಷ್ಟ್ರೀಯ ಒಂದು ವಸ್ತು ಸಂಗ್ರಹಾಲಯವು ವಸಾಹತುಶಾಹಿ ಆಡಳಿತವಾಗಿದ್ದು ನಾಗರಿಕ ಕೇಂದ್ರಿತ ಆಡಳಿತ ಪರಿವರ್ತನೆಯಾಗಿದೆ. 95 ವರ್ಷಗಳ ಒಂದು ಐತಿಹಾಸಿಕ ಆಡಳಿತ ಅಧ್ಯಯನವು ಕೂಡ ಅಂತ್ಯವಾಗಿದೆ. ಓಲ್ಡ್ ಚಿಕ್ಕಿ ಲಿಪಿ ಶತಮಾನೋತ್ಸವದ 100 ವರ್ಷ ಪೂರ್ತಿಯಾಗಿದ್ದು ಉದ್ಘಾಟನೆ ಮಾಡಿದವರು ಯಾರಂದರೆ ನಮ್ಮ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮುರವರು ಇವತ್ತಂದರೆ ದಿನಾಂಕ 16 ಫೆಬ್ರವರಿ 2026ರಂದು. ಸ್ಥಳ ಎಲ್ಲಿ ಅಂದರೆ ನವದೆಹಲಿಯಲ್ಲಿ. AI ಪರಮಾಣು ಶಕ್ತಿ ಇಂಡೋ ಪೆಸಿಫಿಕ್ ಭದ್ರತೆಗೋಸ್ಕರ ಗ್ರೇಟ್ ನಿಕೋಬಾರ್ ಯೋಜನೆ ಮೊತ್ತ ಎಷ್ಟಂದರೆ ₹81 ಕೋಟಿ ಅನುಮೋದನೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇದನ್ನು ಮಂಡಿಸಿದೆ. ಭಾರತ AI ಇಂಪ್ಯಾಕ್ಟ್ ಶೃಂಗಸಭೆ 2026 MANAV AI ಚೌಕಟ್ಟು ಅನಾವರಣ ಮಾಡಿದವರು ಯಾರು ಅಂದರೆ ನಮ್ಮ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು. ಅಸ್ಸಾಂನ ಮೂಲ ಸೌಕರ್ಯ ಮತ್ತು ಭದ್ರತೆಗೋಸ್ಕರ 2.86 ಕಿಲೋಮೀಟರ್ ಕುಮಾರ್ ಭಾಸ್ಕರ್ ವರ್ಮಾ ಸೇತು ಹಾಗೂ ಈಶಾನ್ಯದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಉದ್ಘಾಟನೆಯಾಗಿದೆ. ಅದು ಯಾರು ಮಾಡಿದ್ದಾರೆ ಅಂದರೆ ನಮ್ಮ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಭಾರತದ ಮೊದಲ ಒಂದು ಭಾರತ ಮತ್ತು ಚೀನಾ ಗಡಿಯ ಬಳಿ ಸಂಪರ್ಕ ರಕ್ಷಣಾ ಸಿದ್ಧತೆ ವಿಪತ್ತು ಪ್ರತಿಕ್ರಿಯೆಯ ಬಲಪಡಿಕೆ. ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ₹18,662 ಕೋಟಿ ರಸ್ತೆ ಕಮ್ ರೈಲು ಸುರಂಗಕ್ಕೆ ಸಚಿವ ಸಂಪುಟ ಅನುಮೋದನೆ. ಲ್ಯೂಕಸ್ ಪಿನ್ಹೀರೊ ಬಾತ್ರೇನ ಐತಿಹಾಸಿಕ ಚಿನ್ನ 2026ರಲ್ಲಿ ದೈತ್ಯ ಸ್ಲೋಮಾನ್ನಲ್ಲಿ ಚಿನ್ನ ಗೆದ್ದು ಬ್ರೆಜಿಲ್ನ ಮೊದಲ ಚಳಿಗಾಲದ ಒಲಿಂಪಿಕ್ಸ್ ಪದಕವನ್ನು ಗಳಿಸಿದವರು. ಇದು ದಕ್ಷಿಣ ಅಮೆರಿಕದ ಕ್ರೀಡಾ ಇತಿಹಾಸದಲ್ಲೇ ಮಹತ್ವವಾದ ಕ್ಷಣವಾಗಿದೆ. ಬಾಂಗ್ಲಾದೇಶ್ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 13ನೇ ಸಂಸತ್ ಚುನಾವಣೆಯಲ್ಲಿ ಬಾಂಗ್ಲಾದೇಶ್ ನ್ಯಾಷನಾಲಿಟಿ ಪಾರ್ಟಿ BNP. ಇರಾನ್ ಹಾರ್ಮುಜ್ ಜಲಸಂಧಿ ತಾತ್ಕಾಲಿಕ ನಿರ್ಬಂಧ. ನೌಕಾ ಲೈವ್ ಫೈರ್ ವ್ಯಾಯಾಮಗಳ ವೇಳೆ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತು. ರಶೀದ್ ಖಾನ್ 700 ಟಿ20 ವಿಕೆಟ್ಗಳು. 518 ಪಂದ್ಯಗಳಲ್ಲಿ 700 ಟಿ20 ವಿಕೆಟ್ಗಳು ತಲುಪಿದ ಇತಿಹಾಸದ ಮೊದಲ ಬೌಲರ್. ರಣಜಿ ಟ್ರೋಫಿ ದಾಖಲೆಗಳು. ಪರಾಸ್ ಡ್ರೋಗಾ 147 ಇನ್ನಿಂಗ್ಸ್ಗಳಲ್ಲಿ 10,000 ರನ್ ಅತ್ಯಂತ ವೇಗದ ಸಾಧನೆ ಮಾಡುವ ಮುಖಾಂತರ ಜಮ್ಮು ಮತ್ತು ಕಾಶ್ಮೀರ ಬಂಗಾಳ ವಿರುದ್ಧ 6 ವಿಕೆಟ್ ಜಯ. ಮೊದಲ ಬಾರಿಗೆ ರಣಜಿ ಟ್ರೋಫಿ ಫೈನಲ್ ಪ್ರವೇಶ. ನಮೋ ಭಾರತ್ RRTSಗೆ ಚಾಲನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 22, 2026ರಂದು ಭಾರತದ ಮೊದಲ ದೆಹಲಿ ಮೀರತ್ ನಮೋ ಭಾರತ್ ಕಾರಿಡಾರ್ ಅನ್ನು ಉದ್ಘಾಟಿಸಿದರು. ಇದು ಮೆಟ್ರೋ ಮತ್ತು ಕ್ಷಿಪ್ರ ರೈಲು ಸೇವೆಗಳನ್ನು ಒಂದೇ ಹಳಿಯಲ್ಲಿ ಸಂಯೋಜಿಸುವ ದೇಶದ ಮೊದಲ ಮಾದರಿಯ ಯೋಜನೆಯಾಗಿದ್ದು, ಯಾವ ಸ್ಥಳಗಳು ಅಂದರೆ ದೆಹಲಿ ಮತ್ತು ಮೀರತ್. 2027 ಮತ್ತು 28ರ AI ಶೃಂಗಸಭೆಗಳ ಆತಿಥ್ಯ ಘೋಷಣೆ. ಸ್ವಿಟ್ಜರ್ಲೆಂಡ್ 2027ರಲ್ಲಿ AI ಶೃಂಗಸಭೆಯು ಜೆನೆವಾದಲ್ಲಿ ಆಯೋಜಿಸಲಾಗುವುದು ಘೋಷಿಸಿದ ಅದೇ ವೇಳೆ ಯುನೈಟೆಡ್ ಅರಬ್ ಎಮಿರೇಟ್ಸ್ 2028ರ AI ಶೃಂಗಸಭೆಯನ್ನು ಕೂಡ ಆತಿಥ್ಯ ವಹಿಸಲಿದೆ ಎಂದು ಅಧಿಕೃತವಾಗಿ ಪ್ರಕಟಿಸಿದೆ. ಗೋವಾದಲ್ಲಿ ವಿಶ್ವ ಸಾಗರ ವಿಜ್ಞಾನ ಕಾಂಗ್ರೆಸ್ ಆರಂಭವಾಗಿದ್ದು, ಸಾಗರ ಸುಸ್ಥಿರತೆ ಮತ್ತು ನೀಲಿ ಆರ್ಥಿಕತೆ ಕುರಿತು ಚರ್ಚೆ ನಡೆಸುವ ವಿಶ್ವ ಸಾಗರ ವಿಜ್ಞಾನ ಕಾಂಗ್ರೆಸ್ನ 4ನೇ ಆವೃತ್ತಿ ಗೋವಾದಲ್ಲಿ ಪ್ರಾರಂಭವಾಗಿದೆ. ಸ್ಥಳ ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿನೋಗ್ರಫಿ, ಗೋವಾ. ವಿಷಯಗಳೇನಪ್ಪ ಅಂದರೆ ಸಾಗರ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಸಾಗರ ಸಂಪನ್ಮೂಲಗಳ ಒಂದು ಸದ್ವಿನಿಯೋಗ. ನೆದರ್ಲ್ಯಾಂಡ್ಗೆ ಹೊಸ PM ಅಂದರೆ ರಾಬ್ಜೆಟ್ ಪ್ರಧಾನಿಯಾಗಿದ್ದರು. 38ನೇ ವಯಸ್ಸಿನಲ್ಲಿ ಬಿಗಿಯಾದ ಚುನಾವಣಾ ಗೆಲುವಿನ ನಂತರ ರಾಬ್ಜೆಟ್ ಅವರು ನೆದರ್ಲ್ಯಾಂಡ್ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿದ್ದಾರೆ. ಜೊತೆಗೆ ಅವರು ದೇಶದ ಮೊದಲ ಬಹಿರಂಗ ಸಲಿಂಗಕಾಮಿ ಪ್ರಧಾನಿ ಎಂಬ ಐತಿಹಾಸಿಕ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ನೋಡ್ರಿ ಎಷ್ಟು ಚಿಕ್ಕ ವಯಸ್ಸಿನಾಗೆ PM ಆಗಿಬಿಟ್ರು. ಪ್ರಧಾನಿ ನರೇಂದ್ರ ಮೋದಿ ನೆಸ್ಲೆಟ್ ಪ್ಲಿನಮ್ ಉದ್ದೇಶಿಸಿ ಭಾಷಣ. ಫೆಬ್ರವರಿ 25, 2026ರಿಂದ ಪ್ರಾರಂಭವಾಗುವ ಭೇಟಿಯ ವೇಳೆ ಪ್ರಧಾನಿ ಮೋದಿ ಅವರು ನೆಸ್ಲೆಟ್ ಇಸ್ರೇಲ್ ಸಂಸ್ಥೆಯ ಪ್ಲಿಸಮ್ನಲ್ಲಿ ಭಾಷಣ ಮಾಡುವ ಮೊದಲ ಭಾರತೀಯ ಪ್ರಧಾನಿ ಆಗಲಿದ್ದಾರೆ. ಮಹತ್ವ ಏನಂದರೆ ಭಾರತ ಇಸ್ರೇಲ್ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲು ಎಂದು ಹೇಳ್ಬೋದು.
ಅಂತಾರಾಷ್ಟ್ರೀಯ ಚಲನಚಿತ್ರ ಗೌರವ ಬ್ಯಾಫ್ಟಾ 2026 ಮಣಿಪುರ ಚಿತ್ರ ಬೂಂಗ್"ಗೆ ಬ್ಯಾಫ್ಟಾ 2026 ಪ್ರಶಸ್ತಿ. ಮಣಿಪುರಿ ಭಾಷೆಯ ಚಲನಚಿತ್ರವಾದಂಥ ಬೂಂಗ್ 79ನೇ ಬಾಫ್ಟಾ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಮಕ್ಕಳ ಮತ್ತು ಕೌಟುಂಬಿಕ ಚಲನಚಿತ್ರ ಎಂದು ವಿಭಾಗದಲ್ಲಿ ವಿಜೇತರಾಗಿದೆ. ಈ ವಿಭಾಗದಲ್ಲಿ ಮೊದಲ ಭಾರತೀಯ ಚಿತ್ರ ಎಂಬ ಐತಿಹಾಸಿಕ ದಾಖಲೆಗೂ ಕೂಡ ಹೆಗ್ಗಳಿಕೆಯಾಗಿದೆ. ಟೆನ್ನಿಸ್ನ ಹೈಲೈಟ್ ಏನಂದರೆ ಸ್ಟೆಫಾನೋಸ್ ಸಕ್ಲೆರಿಡಿಯಸ್ ಅವ್ರನ್ನವರು ದೆಹಲಿಯ ಓಪನ್ 2026ರ ವಿಜೇತ ರೋಮಾಂಚಕ ಫೈನಲ್ ಪಂದ್ಯದಲ್ಲಿ ಗ್ರೀಕ್ ಆಟಗಾರ ಸ್ಟೆಫಾನೋಸ್ ಸಕ್ಲೆರಿಡಿಸ್ ಅವರನ್ನು ಒಲಿವರ್ ಕ್ಯಾರ್ವಾಫೋರ್ಡ್ ಅವರನ್ನು ಸೋಲಿಸಿ ದೆಹಲಿ ಓಪನ್ 2026ರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದು ಅವರ ಚೊಚ್ಚಲ ATP ಚಾಲೆಂಜರ್ ಪ್ರಶಸ್ತಿಯಾಗಿದ್ದು ಅಂತಾರಾಷ್ಟ್ರೀಯ ಟೆನ್ನಿಸ್ ವಲಯದಲ್ಲಿ ಒಂದು ಗುರುತಾಗಿದೆ. ಇತ್ತೀಚೆಗೆ HIV ರೋಗದ ಸಲುವಾಗಿ ಲೆನಾಕಾಪಿವಿರ್ ಎಂಬ ಔಷಧವನ್ನು ಗಿಲೀಡ್ ಸೈನ್ಸ್ ಅಭಿವೃದ್ಧಿಪಡಿಸಿದೆ. ಹೆಚ್ಚಿನ ಆದಾಯದ ಮಾರುಕಟ್ಟೆಗಳಲ್ಲಿ ಪಟ್ಟಿ ಬೆಲೆ ಗಮನಾರ್ಹವಾಗಿದ್ದು, 120ಕ್ಕೂ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಔಷಧವನ್ನು ತೀವ್ರವಾಗಿ ಕಡಿಮೆ ವೆಚ್ಚದಲ್ಲಿ ಒದಗಿಸಲು ಗಿಲೀಡ್ ಜೆನೆರಿಕ್ ತಯಾರಕರೊಂದಿಗೆ ರಾಯಧನ ಮುಕ್ತ ಪರವಾನಗಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಕೇರಳ ರಾಜ್ಯದ ಮರುನಾಮಕರಣ ಪ್ರಸ್ತಾವನೆ ಸಲುವಾಗಿ ಕೇರಳವನ್ನು ಕೇರಳಂ ಎಂದು ಮರುನಾಮಕರಣ ಮಾಡಬೇಕೆಂದು ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಆಲ್ರೆಡಿ ನೀಡಿದೆ. ಕಚ್ಚಾ ಸೆಣಬು MSP CCEA 2026-27ಕ್ಕೆ MSP ₹5,925 ನಿಗದಿಪಡಿಸಿದೆ. ರೈತರಿಗೆ ಉತ್ಪಾದನಾ ವೆಚ್ಚಕ್ಕಿಂತ 61.8% ಲಾಭ ಉಚಿತ. ಆದಾಯ ಭದ್ರತೆ ಪ್ಲಸ್ ಕೃಷಿ ಸ್ಥಿರತೆ ಬಲಪಡಿಸುವ ಕ್ರಮ. DBT ಸುಜ್ವಿಕಾ ಪೋರ್ಟಲ್ ಆರಂಭ. DBT ವತಿಯಿಂದ AI ಚಾಲಿತ ಸುಜ್ವಿಕಾ ಪೋರ್ಟಲ್ ಲಾಂಚ್. ಗುರಿ 2047ರ ವೇಳೆಗೆ $1 ಟ್ರಿಲಿಯನ್ ಜೈವಿಕ ಆರ್ಥಿಕತೆ. ವೈಶಿಷ್ಟ್ಯಗಳು AI ಆಧಾರಿತ ಬಯೋಟೆಕ್ ಆಮದು ಡೇಟಾ ವಿಶ್ಲೇಷಣೆ, ನೀತಿ ನಿರೂಪಣೆ ಪ್ಲಸ್ ಸಂಶೋಧನಾ ನಿರ್ಧಾರಗಳಿಗೆ ಡಿಜಿಟಲ್ ಬೆಂಬಲ. ಸ್ಮಾರ್ಟ್ ಆ್ಯಪ್ ಮತ್ತು ಇನ್ನೋವೇಷನ್ ಅಂತ ಉತ್ತೇಜನಗೊಳಿಸಲು ನಮ್ಮ ಇಂಡಿಯಾವು ಲಾಂಚ್ ಮಾಡಿದೆ. ಭಾರತ ಮತ್ತು ಇಸ್ರೇಲ್ FTA ಮಾತುಕತೆ ಆರಂಭ. ಭಾರತ ಮತ್ತು ಇಸ್ರೇಲ್ ನಡುವಿನ FTA ಒಂದು ಮೊದಲ ಸುತ್ತಿನ ಮಾತುಕತೆಗಳಲ್ಲಿ ಪ್ರಾರಂಭವಾಗಿದ್ದು, ಎಲ್ಲಿ ಅಂದರೆ ನವದೆಹಲಿಯಲ್ಲಿ. ಒಳಗೊಂಡ ಕ್ಷೇತ್ರಗಳು ಸರಕುಗಳು, ಸೇವೆಗಳು, ಬೌದ್ಧಿಕ ಸ್ವತ್ತಿನ ಹಕ್ಕುಗಳನ್ನು ಒಳಗೊಂಡಿದೆ. ಗುರಿ ಏನಪ್ಪ ಅಂತ ಅಂದರೆ ತಂತ್ರಜ್ಞಾನ, ಕೃಷಿ, ರಕ್ಷಣೆ, ಸ್ಮಾರ್ಟ್ ಆ್ಯಪ್, ಸಹಕಾರ ವೃದ್ಧಿಯನ್ನು ಮಾಡುವುದು. ಮತ್ತು ಇದೇ ಥರ ನೆಕ್ಸ್ಟ್ ರೌಂಡ್ ಎಲ್ಲಿ ನಡೆಯಲಿದೆ ಅಂದರೆ ಇಸ್ರೇಲ್ನಲ್ಲಿ ಮೇ 2026ನಲ್ಲಿ ನಡೆಯಲಿದೆ. ನೋಡಿ, ಇದೊಂದು ನಮ್ಮ ಪರಿಸರ ಒಂದು ಸಿಹಿ ಸುದ್ದಿ. ಏನಪ್ಪ ಅಂದರೆ ಚಿರತೆ ಒಂದು ಸಂಖ್ಯೆ ಎಷ್ಟಾಗಿದೆ ಅಂದರೆ 38ಕ್ಕೆ ಏರಿಕೆಯಾಗಿದ್ದು, ಆಫ್ರಿಕಾದ ಚಿರತೆ ಗಾಮಿನಿಯಲ್ಲಿ ಒಂದು ಕುನಾ ರಾಷ್ಟ್ರೀಯ ಉದ್ಯಾನದಲ್ಲಿ 3 ಮರಿಗಳಿಗೆ ಜನ್ಮ ನೀಡಿದೆ. ಇದು ಕುನಾ ಯೋಜನೆಯ 9ನೇ ಯಶಸ್ವಿ ಗುರಿ ಹಾಕುವಿಕೆ ಆಗಿದ್ದು, ಭಾರತದ ಚಿರತೆ ಪುನರ್ವಸತಿ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಯಶಸ್ಸಾಗಿ ಪರಿಗಣಿಸಿದ್ದು, ಸದ್ಯಕ್ಕೀಗ ಎಷ್ಟಪ್ಪ ಅಂದ್ರೆ 38 ಚಿರತೆಗಳಾಗಿ ಏರಿಕೆಯಾಗಿದೆ. ಭಾರತೀಯ ತಂಡವು ಮೌಂಟ್ ಅಕಾಂಗ್ವಾವನ್ನು ಯಶಸ್ವಿಯಾಗಿ ಏರಿ ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಮತ್ತು ಜವಾಹರ್ಲಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಆ್ಯಂಡ್ ವಿಂಟರ್ ಸ್ಪೋರ್ಟ್ಸ್ ಸಂಯುಕ್ತ ತಂಡವು ಫೆಬ್ರವರಿ 2022-2026ರಂದು ಮೌಂಟ್ ಅಕಾಂಗ್ವಾ ಶಿಖರವನ್ನು ಯಶಸ್ವಿಯಾಗಿ ಏರಿದೆ. ಅಕಾಂಗ್ವಾ ಶಿಖರವು ದಕ್ಷಿಣ ಅಮೆರಿಕದ ಒಂದು ಖಂಡದ ಅತ್ಯುನ್ನತ ಶಿಖರವಾಗಿದ್ದು, ಇದು ಅರ್ಜೆಂಟೀನಾದಲ್ಲಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಪ್ರಧಾನಿ ಮೋದಿ ನೆಸ್ಸೆಟ್ ಪದಕದ ಗೌರವ. ನರೇಂದ್ರ ಮೋದಿ ಅವರು ಫೆಬ್ರವರಿ 25, 2026ರಂದು ಜೆರುಸಲೆಮ್ನಲ್ಲಿ ಇಸ್ರೇಲ್ನ ನೆಸ್ಸೆಟ್ನ ಅತ್ಯುನ್ನತ ಸಂಸದೀಯ ಗೌರವವನ್ನು ಪಡೆದರು. ಈ ಗೌರವ ಪಡೆದ ಮೊದಲ ಒಂದು ಜಾಗತಿಕ ನಾಯಕರು ಎಂಬ ದಾಖಲೆ ಕೂಡ ಇವರು ಹೆಸರಾಗಿದ್ದಾರೆ. ಕಲಾರಿ ಲೀಪ್ ಜಂಟಿ ಕಡಲ ವ್ಯಾಯಾಮ ಎಂದು ಲಕ್ಷದ್ವೀಪದ ದಕ್ಷಿಣ ವಾಯುಪಡೆ ನೇತೃತ್ವದಲ್ಲಿ ಜಂಟಿ ಕಡಲ ವ್ಯಾಯಾಮ ಯಶಸ್ವಿಯಾಗಿ ನಡೆಸಲಾಯಿತು. ಉದ್ದೇಶ ಏನಪ್ಪ ಅಂತಂದರೆ ಕ್ಷಿಪ್ರ ಬಲ ಪ್ರಕ್ಷೇಪಣೆ ಮತ್ತು ನಿಖರ ಕಾರ್ಯಾಚರಣೆಗಳು, ಸೇನೆ, ನೌಕಾಪಡೆ, ವಾಯುಪಡೆಗಳ ಸಮನ್ವಯ, ಕಡಲ ಭದ್ರತೆ ಮತ್ತು ತ್ವರಿತ ಪ್ರತಿಕ್ರಿಯೆ, ಸಾಮಾನ್ಯ ಪರೀಕ್ಷೆ, ಭಾರತದ ರಕ್ಷಣಾ ಸಿದ್ಧತೆ, ತಂತ್ರಜ್ಞಾನ ಸಾಮರ್ಥ್ಯ ಮತ್ತು ಜಂಟಿ ಕಾರ್ಯಾಚರಣೆಯ ಒಂದು ಶಕ್ತಿ ಪ್ರದರ್ಶನವನ್ನು ಮಹತ್ವವಾಗಿ ವ್ಯಾಯಾಮ ಮಾಡಲಾಯಿತು. ನೋಡಿ,
ನಮ್ಮ ಕರ್ನಾಟಕದ ಒಂದು ಸಂಸ್ಥೆಯಾದಂಥ ಹಾವು ಕಡಿತಕ್ಕೆ ಆ್ಯಂಟಿವೈನಮ್ ಸಿದ್ಧವಾಗಿದ್ದು, ಪಶುವೈದ್ಯಕೀಯ ವಿವಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ಒಂದು ಕಂಡುಹಿಡಿಯಲಾಗಿದ್ದು 2015ರಿಂದ ಯೋಜನೆಯು ಸ್ಟಾರ್ಟ್ ಆಗಿ ಇವಾಗ ಒಂದು ಪರಿಪೂರ್ಣಗೊಂಡಿದೆ. ನೋಡ್ರಿ, ಒಂದು ವೈದ್ಯಕೀಯ ಸಂಸ್ಥೆಯು ಒಂದು ಔಷಧವನ್ನು ಕಂಡು ಹಿಡಿದಿದಲ್ಲ, ಮೆಚ್ಚಬೇಕು. ಅವರು ನೋಡ್ರಿ 15 ವರ್ಷದಿಂದ ಈಗ ಎಷ್ಟು 2026ನೇ ಇಸ್ವಿ ಅಂದ್ರೆ ಒಂದು 10 ವರ್ಷ ಅವರು ಸತತ ಪ್ರಯತ್ನ ಮಾಡ್ಯಾರ. ನಾವು ನೋಡಿ ಒಂದು ಯಾವುದೋ ಎಕ್ಸಾಮ್ ಬರೆದು ಬಂದು ಹೌದಪ್ಪ ಪಾಸೇ ಆಗಲಿಲ್ಲ ಬಿಡು, ನಾವು ಭಾರಿ ಓದಿದ್ದೆ, ಏನು ಪಾಸೇ ಆಗಲಿಲ್ಲ ಅನ್ಕೊಂಡ್ಬಿಡ್ತೀವಿ ನಾವು. ಅದಲ್ಲ, ನಿಜ ಏನಂದ್ರೆ ನೋಡ್ರಿ, ಅವ್ರು ಇಷ್ಟು ವರ್ಷ ಪ್ರಯತ್ನ ಮಾಡ್ಯಾರ. ನಾವು ಅಷ್ಟು ವರ್ಷ ಮಾಡೋದು ಬೇಡ, ಒಂದು ಮ್ಯಾಕ್ಸಿಮಮ್ ಕರೆಕ್ಟಾಗಿ ಒಂದು 6ಇಂದ 1 ಇಯರ್ ನಾವು ಕಂಪ್ಲೀಟಾಗಿ ನಮಗೆ ಏನದ ಆ ಥರ ಟೈಮ್ ಟೇಬಲ್ ಪ್ರಕಾರ ಮಾಡಿದ್ದೇ ಅದಲ್ಲಿ ನಮ್ಗೆ ಯಾವುದೋ ಒಂದು ಸಿಗುತ್ತೆ ನೌಕರಿ. ಆ ಥರ ನಾವು ಎಫರ್ಟ್ ಹಾಕಬೇಕಲ್ಲಿ. ಹಾಗೆ ಮಾಡದೆ ಯಾವುದೂ ಸಾಧನೆ ಆಗೋಲ್ಲ. ನಾವು ಎಫರ್ಟ್ ಮಾಡಿದಾಗಲೇ ಒಂದು ಸಾಧನೆ ಆಗುತ್ತೆ. ಅದಕ್ಕೆ ಏನು ಹೇಳೋದಂದರೆ, ಈ ಮೊಬೈಲು ಇಂಥದ್ದು ಅಂದರೆ ಯೂಸ್ ಮಾಡಿ ಒಳ್ಳೇದಕ್ಕೆ. ನಿಮ್ಮ ಎಜುಕೇಷನ್ಗೆ, ನಿಮ್ಮ ಫ್ಯೂಚರ್ ಲೈಫಿಗೆ ನೀವು ಎಷ್ಟು ಯೂಸ್ ಮಾಡ್ತೀರಲ್ಲ ಅಷ್ಟು ಮೊಬೈಲು ಎಲ್ಲ ಒಳ್ಳೇದ್ರಿ ನಿಮಗೆ. ಅಂಥದ್ದು ಯೂಸ್ ಮಾಡಿ, ನೀವು ಬೆಳೀರಿ, ನಿಮ್ಮ ಮನೆಯವ್ರಿಗೂ ಬೆಳೆಸಿ ಅವ್ರಿಗೂ ಒಂದು ಒಳ್ಳೆಯ ಹೆಸರು ತರ್ಬೇಕು ನೀವು. ಅಪ್ಪ ಅವಾಗ ಇಂಥವ್ರ ಮಗ ರೀ, ಹಿಂಗಿದ್ರಿ, ಹಿಂಗೆ ಒಂದು ದೊಡ್ಡ ಸಾಯಿಬಾಗೇನ್ರಿ ಅನ್ನೋ ಥರ ಬೆಳಿಬೇಕ್ರಿ. ನಾವು ಛಲ ಇಟ್ಕೋಬೇಕ್ರಿ ನೀವು ದಿನ. ಅವ ಓದಿದ್ದು ಬಿಡಲಿ, ಅವ ಏನೂ ಆಗಲಿಲ್ಲ, ನಾ ಓದಿ ಏನು ಅಕ್ಕಿನ ಅನ್ನೋದು ಮಾತು ಇರಬಾರ್ದ್ರಿ. ಓದ್ಬೇಕ್ರಿ ನಾವು, ಗೊತ್ತಾಯ್ತಾ? ರಾಷ್ಟ್ರೀಯ ವ್ಯಾಪಿ HPV ಲಸಿಕೆ ಅಭಿಯಾನ ಗರ್ಭಕಂಠದ ಒಂದು ಕ್ಯಾನ್ಸರ್ ತಡೆಗಟ್ಟುವ ಉದ್ದೇಶದಿಂದ ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಫೆಬ್ರವರಿ 28, 2026ರಂದು ಅಜ್ಮೀರ್ನಿಂದ ಸಾರ್ವತ್ರಿಕ HPV ಲಸಿಕೆ ಅಭಿಯಾನಕ್ಕೆ ಅಧಿಕೃತ ಚಾಲನೆಯನ್ನು ನೀಡಿದ್ದಾರೆ. ಇದು ಎದಕ್ಕಪ್ಪ ಅಂದ್ರೆ ಒಂದು ಮಹಿಳಾ ಆರೋಗ್ಯ ರಕ್ಷಣೆಯತ್ತ ಒಂದು ಮಹತ್ವದ ಹೆಜ್ಜೆಯೂ ಕೂಡ ಆಗಿದೆ. ಉತ್ತರ ಸಿಕ್ಕಿಂ ಸಂಪರ್ಕ ಪುನರುಜ್ಜೀವನ. ತೀವ್ರ ಪ್ರಕೃತಿ ವಿಕೋಪದಿಂದ ಹಾನಿಗೊಂಡ ನಂತರ ಗಡಿ ರಸ್ತೆಗಳ ಸಂಸ್ಥೆಯಾದಂಥ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕಾರ್ಯತಂತ್ರದ ಮಹತ್ವದ ಚುಂಗಾಸ್ಥಾಂಗ್ ಲಾಚೆನ್ ಅಕ್ಷ ಮತ್ತು ಥಾರಮ್ ಚು ಸೇತು ಪುನರ್ಸ್ಥಾಪನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತದೆ. ಇದರ ಮೂಲಕ ಗಡಿ ಭದ್ರತೆ ಬಲಪಡಿಸಿಕೆ ಏನಪ್ಪ ಅಂದರೆ ತುರ್ತು ಸೇವೆಗಳ ಒಂದು ವೇಗದ ಸಂಪರ್ಕ, ಉತ್ತರ ಸಿಕ್ಕಿಂ ಪ್ರದೇಶದ ಜೀವನಾಡಿ ರಸ್ತೆ ಪುನಶ್ಚೇತನ, ರಾಜ್ಯದ ಮೂಲಸೌಕರ್ಯ ಬಲಪಡಿಸುವ ಮಹತ್ವದ ಒಂದು ಹೆಜ್ಜೆಯಾಗಿದೆ. ಆಪರೇಷನ್ ಗಜಬ್ ಲೀಲ್ ಹಕ್. ಗಡಿ ಯುದ್ಧದ ನಂತರ ಪಾಕಿಸ್ತಾನವು ಅಫ್ಘಾನಿಸ್ತಾನ್ನಲ್ಲಿನ ಉಗ್ರಗಾಮಿ ಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಪ್ರಮುಖ ಗಡಿಯಾಚೆಗಿನ ಮಿಲಿಟರಿ ದಾಳಿಯನ್ನು ಪ್ರಾರಂಭಿಸಿದೆ. ನೋಡಿ, ನಮ್ಮ ಭಾರತ ದೇಶ ಸ್ಪೋರ್ಟ್ಸಲ್ಲಿ ಮತ್ತೆ ದಾಖಲೆ ಮುರಿದ ಒಂದು ಮೊತ್ತವನ್ನು ಮಾಡಿದೆ. ಚೆನ್ನೈನಲ್ಲಿ ನಡೆದಂಥ ಸೂಪರ್ 8 ಪಂದ್ಯದಲ್ಲಿ ಭಾರತ ವರ್ಸಸ್ ಜಿಂಬಾಬ್ವೆ ವಿರುದ್ಧ ಭಾರತ ತಂಡ 256/4 ರನ್ ಗಳಿಸಿ T20 ವಿಶ್ವಕಪ್ ಇತಿಹಾಸದಲ್ಲೇ ತನ್ನ ಅತ್ಯಧಿಕ ಸ್ಕೋರ್ ದಾಖಲಿಸಿದೆ. ವೇದಿಕೆ ಯಾವುದಪ್ಪ ಅಂದ್ರೆ ಚೆನ್ನೈ. ಸ್ಕೋರ್ ಎಷ್ಟಂದರೆ 256/4. ಸಾಧನೆ ಏನಪ್ಪ ಅಂದರೆ T20 ವಿಶ್ವಕಪ್ನಲ್ಲಿ ಭಾರತ ಒಂದು ಗರಿಷ್ಠ ಮೊತ್ತವನ್ನು ಹೊಂದಿದೆ. ಇಲ್ಲಿ ನೋಡಿ, ನಮ್ಮ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಿಂದ ರಾಷ್ಟ್ರಕ್ಕೆ ಅರ್ಪಣೆ ಏನೆಂದರೆ, ಸೇನಾ ಸಾಮರ್ಥ್ಯ ಹೆಚ್ಚಳಕ್ಕಾಗಿ ನೌಕಾಪಡೆ INSಗೆ ಅಂಜದೀಪ ಎಂಬ ಒಂದು ಹೊಸ ಅಸ್ತ್ರವನ್ನು ಸೇರ್ಪಡಿಸಿದೆ. ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿಗಳಿಗೆ ನೀಡಿದ ಸಾಮರ್ಥ್ಯ ಹಾಗೂ ಕರಾವಳಿ ಕಣ್ಗಾವಲಿಗೆ ಮತ್ತಷ್ಟು ಬಲ ಬಂದಿದೆ. ಈ ಒಂದು ಅಂಜದೀಪ ಎಂಬ ಅಸ್ತ್ರದಿಂದ. ಇಲ್ಲಿಗೆ ನಮ್ಮ ಈ ಫೆಬ್ರವರಿ ಲಾಸ್ಟ್ ವೀಕ್ನ ಒಂದು ನ್ಯೂಸ್ ಏನಿತ್ತು ಆ ಭಾಗ ಮುಗಿದಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀವಿ. ನಿಮಗೆ ಈ ಥರ ಇನ್ನಷ್ಟು ಈ ಕಾನ್ಸೆಪ್ಟ್ ನಿಮಗೆ ಈ ಥರ ಎಲ್ಲ ಚೆನ್ನಾಗಿ ಇಷ್ಟ ಆಗ್ತಾಯಿದೆ, ನಿಮಗೆ ನಾಲೆಜ್ ಬರ್ತಾಯಿದೆ ಅನ್ನೋದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ. ನಿಮ್ಮ ಕಾಮೆಂಟು, ನಿಮ್ಮ ಸಬ್ಸ್ಕ್ರೈಬ್ಗೆ ಮೇಲೆ ನಾವು ಮತ್ತಷ್ಟು ಅಂದರೆ ಅದರಲ್ಲಿ ಡೆವಲಪ್ ಮಾಡಿ ನಾವು ವಿಡಿಯೋಸ್ ನಿಮ್ಗೆ ಕ್ಲಿಯಾರಿಟಿಯಾಗಿ ನಾಲೆಜ್ ಬರೋ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.